ಬೈಕಂಪಾಡಿ ವಸತಿ ಹಿಂದೂ ಸಂಗಮ ಯೋಜನಾ ಸಮಿತಿ ಸೂರತ್ ಕಲ್ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮವು ಫೆಬ್ರವರಿ 1ರಂದು ನಡೆಯಲಿದ್ದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಡೆಯಿತು. ಫೆಬ್ರವರಿ 1ರಂದು ಕೋಡಿಕಲ್ನ ಮೊಗವೀರ ಮಹಾಸಭಾತ ಮೈದಾನದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯಲಿದ್ದು ಹಿಂದೂ ಸಂಗಮ ಸುರತ್ಕಲ್ ನಗರ ಅಧ್ಯಕ್ಷರಾದ ಲಕ್ಷ್ಮಣ್ ಆಮೀನ್ ಕೋಡಿಕಲ್ ಅವರು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಸುರತ್ಕಲ್ನ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಂಗಳೂರು ಕಾರ್ಪೊರೇಷನ್ ಮಟ್ಟದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಹಿಂದೂ ಸಂಗಮ ಮಾಡಬೇಕೆಂಬ ನಿರ್ಣಯದಾಗಿ ಇವತ್ತು ಬೈಕಂಪಾಡಿ ವಾರ್ಡ್ ಅಂದರೆ ಸುರತ್ಕಲ್ ನಗರದಲ್ಲಿ ಒಟ್ಟು 7 ವಾರ್ಡ್ಗಳಿದೆ, 7 ವಸತಿ. ಆ 7 ವಸತಿಗಳಲ್ಲಿ ಕೂಡ ಹಿಂದೂ ಸಂಗಮ ಮಾಡಬೇಕೆಂಬ ನಿರ್ಣಯದಂತೆ ಇವತ್ತು ಬೈಕಂಪಾಡಿ ವಸತಿಯಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಿದ್ದೀವಿ. ಈ ಹಿಂದೂ ಸಂಗಮ ಮಾಡುವಂಥ ಮೂಲ ಉದ್ದೇಶ ನಮ್ಮ ಹಿಂದೂಗಳಲ್ಲಿ ಜಾಗೃತಿ ಬರಬೇಕು, ಎಲ್ಲರಲ್ಲಿ ಸಾಮರಸ್ಯ ಬರಬೇಕು ಹಾಗೂ ನಮ್ಮ ಪುರಾತನ ಸಂಪ್ರದಾಯವನ್ನು ಪುನಃ ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಈ ಹಿಂದೂ ಸಂಗಮವನ್ನು ಮಾಡ್ತಿದ್ದೀವಿ. ಅದೇ ರೀತಿ ನಮ್ಮ ಹಿಂದೂಗಳಲ್ಲಿ ಎಲ್ಲರೂ ಕೂಡ ಆ ಜಾತಿ ಈ ಜಾತಿ ಎನ್ನದೆ ಎಲ್ಲರೂ ಕೂಡ ಹಿಂದೂಗಳೆಂಬ ಮನೋಭಾವ ಬರಬೇಕೆಂಬ ಉದ್ದೇಶದಿಂದ ಮಾಡುವಂಥ ಈ ಹಿಂದೂ ಸಂಗಮಕ್ಕೆ ಬೈಕಂಪಾಡಿ ವಾರ್ಡಲ್ಲಿರುವ ಎಲ್ಲ ಮನೆಯಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಬಂದು 1ನೇ ತಾರೀಕು ಫೆಬ್ರವರಿ 1ರಂದು ನಮ್ಮ ಕೋಡಿಕಲ್ ಮೊಗವೀರ ಮಹಾಸಭಾದ ಮೈದಾನ ಮೀನಕಲ್ಯದಲ್ಲಿ ನಡೆಯುವಂಥ ಸಾಯಂಕಾಲ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರಬೇಕು. ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಒಳ್ಳೆಯದಾಗಿ ನಡೆಯುವಾಗಿ ಎಲ್ಲರೂ ಸಹಕರಿಸಬೇಕಾಗಿ ನಾವು ನಮ್ಮ ಹಿಂದೂ ಸಂಗಮ ಸಮಿತಿಯ ಬೈಕಂಪಾಡಿ ವಾರ್ಡ್ನವರ ಪರವಾಗಿ ಎಲ್ಲ ಹಿಂದೂಗಳಲ್ಲಿ ವಿನಂತಿಯನ್ನು ಮಾಡ್ತೀವಿ. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.